ಇನ್ನು ಚಾಮರಾಜನಗರ ಜಿಲ್ಲೆಗೆ ಹೋಗೋಣ. ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಹಾಗಾಗಿ ರೈತರು ಏನು ಮಾಡಿದ್ರು ಗೊತ್ತಾ? ಹೇಳ್ತೀನಿ ನೋಡಿ. ಕಾಡು ಪ್ರಾಣಿಗಳಿಗೆ ಇರಿಸಿದಂತಹ ಬೋನ್ನಲ್ಲಿ ಅರಣ್ಯ ಸಿಬ್ಬಂದಿ ಲಾಕ್ ಆಗಿದ್ದಾರೆ. ಹುಲಿ ಚಿರತೆಗಳ ಕಾಟ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅಂತ ಹೇಳಿ ಬೇಸತ್ ಹೋಗಿ ಅರಣ್ಯ ಸಿಬ್ಬಂದಿ ಮೇಲೆ ಆಕ್ರೋಶವನ್ನ ಹೊರಹಾಕಿರೋದು. ಬೋನಿನ ಒಳಗಡೆ ಅಧಿಕಾರಿಗಳನ್ನೇ ಕೂಡ ಹಾಕಿದ್ದಾರೆ ರೈತರು. ಸಿಟ್ಟನ್ನ ಹೊರಹಾಕ್ತಾ ಇರುವಂತಹ ಪರಿಯದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಪುರದಲ್ಲಾಗಿರೋ ಘಟನೆ. ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಹಾವಳಿಯದು ವಿಫಲವಾಗಿದ್ದಾರೆ ಅರಣ್ಯಾಧಿಕಾರಿಗಳು. ಬೋನಿಟ್ಟು ಅರಣ್ಯಾಧಿಕಾರಿಗಳು ಸುಮ್ಮನಾಗಿದ್ರಂತೆ. ಅದಕ್ಕೆ ರೈತರು ಸಿಟ್ಟು ಹಿಂಗೆ ಹೊರಗಾಕಿರೋದು. ಯಾವುದೇ ಪ್ರಾಣಿ ಬೋನ್ನ ಒಳಗಡೆ ಬೀಳಲಿಲ್ಲ. ಅದಕ್ಕೆ ಕಾರಣ ಅರಣ್ಯ ಸಿಬ್ಬಂದಿಯೇ ಲಾಕ್ ಆಗಿದ್ದಾರೆ. ನೋಡಿ, ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅರಣ್ಯಾಧಿಕಾರಿಗಳನ್ನೇ ಬೋನ್ನಲ್ಲಿ ಕೂಡ ಹಾಕಿದ್ದಾರೆ ಅನ್ನದಾತರು. ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆ. ನಾವು ಜಮೀನುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಅಂತೂ ಹೋಗೋಕ್ಕಾಗೋದಿಲ್ಲ. ಕತ್ತಲಾಗ್ತಿದ್ದಂತೆ ನಾವು ಅಲ್ಲಿಂದ ಕಾಲು ಕೀಳಬೇಕಾಗುತ್ತೆ. ಅಲ್ಲಿ ಇರೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಏನಾದರೂ ಒಂದು ಪರಿಹಾರ ಮಾಡಿ ಅಂತ ಹೇಳಿದ್ರೆ ಬೋನ್ ತಂದು ಇಟ್ಬಿಟ್ಟು ಸುಮ್ಮನಾಗಿದ್ರು. ಯಾವುದೇ ರೆಸ್ಕ್ಯೂ ಆಪರೇಷನ್ ಆಗಲಿ ಇನ್ನೊಂದಾಗಲಿ ಮಾಡಲಿಲ್ಲ. ಅದಕ್ಕೆ ರೊಚ್ಚಿಗೆದ್ದಂತಹ ರೈತರು ಏನು ಮಾಡಿದ್ರು? ಆ ಬೋನಿನ ಒಳಗಡೆನೆ ಕೂಡ ಹಾಕಿದ್ದಾರೆ ನೋಡಿ ಅರಣ್ಯಾಧಿಕಾರಿಗಳನ್ನು. ಕಾರ್ಯಕ್ರಮ ಇಲ್ಲೇ ಕೂತಿರ್ಬೇಕು. ಬೆಳಿಗ್ಗೆ ಹುಲಿ ಅಂದಾಟಿಗೆ ನಿಂತಿಲ್ಲ ಕಣ್ಣ ಬಿದ್ದೋಡ್ಬಿಟ್ರ ತಗ. ಈಗ ಅರ್ಧ ಗಂಟೆ ಬರ್ಲಿಲ್ಲ ಅಂದ್ರೆ ಪುನಃ ಒಳಗಡೆ ಇದು ಮಾಡ್ಕೊಳ್ಳ. ಬೇಡಕಪ್ಪ, ಬೇಡ ಬಿಡ್ರಿ. ಅದಕ್ಕೆ ನಿನ್ ಜವಾಬ್ದಾರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಇದು ತಮಾಷೆ ಅನ್ಸಿದ್ರು ಕೂಡ ಬಹಳ ಗಂಭೀರವಾದಂತಹ ವಿಚಾರ. ಯಾಕೆಂದ್ರೆ ಜಮೀನ್ಗೆ ಹೋಗಕ್ಕಾಗ್ತಾ ಇಲ್ಲ, ಏನೋ ಚಿರತೆ ಕಾಟ ಇದೆ, ಜೊತೆಗೆ ಕಾಡು ಪ್ರಾಣಿಗಳ ಕಾಟ ಇದೆ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ತೆಗೆದುಕೊಳ್ಳದಂತಹ ಈ ಅರಣ್ಯಾಧಿಕಾರಿಗಳಿಗೆ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿ ರೈತರು ಹೇಳ್ತಾ ಇರೋದು. ಆಕ್ಚುಲ್ ಆಗಿ ಆಗಿದ್ದೇನು? ಗಡಿ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಿಲ್ಲೆ ಅಂತಂದ್ರೆ ತಪ್ಪಾಗ್ಲಾರ್ದು. 50% ಹೆಚ್ಚು ಗಡಿ ಪ್ರದೇಶವನ್ನ ಅಂದ್ರೆ ಕಾಡು ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಪ್ರಾಣಿಗಳ ಹಾವಳಿ ಸಾಕಷ್ಟಿದೆ. ಮತ್ತೆ ರೈತರ ಕೂಡ ಆತಂಕ ಕೂಡ ಅದೇ ತರ ಇದೆ. ಯಾಕೆಂದ್ರೆ ರೈತರು ಬೆಳೆದಂತ ಬೆಳೆಗಳು ಅವ್ರ ಕೈ ಸಿಗಲ್ಲ. ಮತ್ತೆ ಜಮೀನುಗಳಿಗೆ ಅವರು ಆರಾಮಾಗಿ ಓಡಾಡಕ್ಕಾಗಲ್ಲ. ಪ್ರಾಣಿ ಕಾಟಗಳಿದೆ ಅಂತ ಎಲ್ಲಾ ಸಂದರ್ಭಗಳಲ್ಲಿ ಏನು ಪ್ರಾಣಿಗಳು ಬರ್ತವೆ ಆ ಬೆಳೆ ನಾಶ ಮಾಡೋದಾಗ್ಲಿ ಅಥವಾ ಅದರಿಂದ ಏನೋ ಸಾವಾದಂತದಾಗ್ಲಿ ಅಂತದಕ್ಕೆ ಮಾತ್ರ ಕ್ರಮ ಕೈಗೊಳ್ತಾರೆ ಅರಣ್ಯ ಅಧಿಕಾರಿಗಳು. ಆದ್ರೆ ನಮ್ಮ ಜಮೀನುಗಳ ನಮ್ಮ ಫಸಲು ಹಾಳು ಮಾಡೋದನ್ನ ಇವರು ತಡೆಯುವಂತದ್ರಲ್ಲಿ ವಿಫಲವಾಗಿದ್ದಾರೆ. ನಮ್ಮ ಮೇಲೆ ಯಾವ್ದಾದ್ರು ಒಂದಿದಾದ್ರೂ ಕೇಸ್ ಹಾಕೋದ್ರಲ್ಲಿ ಮುಂದಾಗ್ತಾರೆ. ಅವರು ಈ ಪ್ರಾಣಿಗಳನ್ನ ತಡೆಯೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತಕ್ಕಂಥದ್ದು ಆಕ್ರೋಶ ಆಗ್ನಿಂದ ಕೇಳ್ಬರ್ತಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳಿಂದನೂ ಕೂಡ ಈ ಬೊಮ್ಮಲಾಪುರ ಗ್ರಾಮಕ್ಕೆ ಹುಲಿ ಚಿರತೆ ಸೇರಿದಂತೆ ಸಾಕಷ್ಟು ಪ್ರಾಣಿಗಳ ಹಾವಳಿ ನಡೀತಾ ಇತ್ತು. ಜಾನುವಾರುಗಳನ್ನ ತಿನ್ನುವಂಥದ್ದು ಮತ್ತೆ ಜನಗಳಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಆಗ್ತಿತ್ತು. ಸೊ ಆ ಸಂದರ್ಭದಲ್ಲಿ ಇವ್ರಿಗೆ ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಂಡಾಗ ಇವ್ರು ಒಂದು ಬೋನ್ ಇಟ್ಟು ಒಂದು ನೆಪ ಮಾತ್ರಕ್ಕೆ ಒಂದು ಬೋನ್ ಇಟ್ಟು ಹೋಗಿದ್ದಾರೆ ಅಂತಕ್ಕಂಥ ಆರೋಪ. ಸೊ ಆ ಬೋನ್ಗೆ ಈವರೆಗೂ ಕೂಡ ಯಾವುದೇ ಪ್ರಾಣಿಗಳು ಬೀಳದೆ ಇದ್ದಿದ್ರಿಂದ ಅಂದ್ರೆ ನೀವು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಆ ಬೋನ್ಗೆ ಏನಾದ್ರು ಒಂದು ಪ್ರಾಣಿ ಬೀಳುವಂತ ಕೆಲಸವನ್ನ ನೀವು ಮಾಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದಲ್ಲಿ ಅವರು ಕೂಡ ಬೇಜವಾಬ್ದಾರಿ ಉತ್ತರ ಕೊಟ್ರು ಅಂತ ಹೇಳಿ ಅವ್ರ ಅಷ್ಟು ಜನ ಅವ್ರನ್ನೇ ಬೋನಿಗಿಟ್ಟು ಈಗ ಪ್ರಾಣಿಗಳು ಬರಲಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಅರಣ್ಯಾಧಿಕಾರಿಗೆ ಒಂದು ಬುದ್ಧಿ ಕಲಿಸುವ ಅಥವಾ ಅವರು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.